ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾಡ್ತಿರೋದು ಮೀನಿನ ಸಾರು. ಕೆರೆ ಮೀನಿದು ಆ್ಯಕ್ಚುಲಿ ಕೆರೆ ಮೀನನ್ನು ತಂದು ಅದರಿಂದ ಸಾರು ಮಾಡ್ತಿರೋದು ಹೇಗಿರುತ್ತೆ ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ. ನಾವು ಮನೇಲಿ ಮಾಡೋ ರೀತಿ, ಮೊದಲಿಗೆ ಒಂದು ಹುಣ್ಸೆಹಣ್ಣು, ಒಂದು ಹಿಂಡಷ್ಟು ಹುಣ್ಸೆಹಣ್ಣು ತೊಗೊಂಡಿದ್ದೀವಿ. ಅದು ಕಂಪ್ಲೀಟಾಗಿ ನೆನೆಸಿ ಕಿವುಚಿರೋದು, ಬಿಕಾಸ್ ಹುಳಿ ಬಿತ್ತಷ್ಟು ಮೀನಿನ ಸಾರು ರುಚಿಯಾಗಿರುತ್ತೆ. ಮೀನನ್ನ ಕ್ಲೀನಾಗಿ ತೊಳೆದಿಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಜೀರಿಗೆ ಪುಡಿನ ಮಾಡ್ಬೋದು, ಅಥವಾ ಜೀರಿಗೆನೂ ಕೂಡ ಹಾಕ್ಕೊಬೋದು. ಜೀರಿಗೆ ಪುಡಿ, ಧನಿಯಾ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ಅದಕ್ಕೆ ಒಂದು ದಪ್ಪನೇ ಈರುಳ್ಳಿ, ದಪ್ಪ ಸೈಜಲ್ಲಿ ಕಟ್ ಮಾಡಿಕೊಂಡ್ರೂ ಸಾಕು. ಅರ್ಧದಷ್ಟು ಕಾಯಿ, ಅರ್ಧನೂ ಇಲ್ಲ, ಒಂದು ಸ್ವಲ್ಪ ಕಾಯಿ, ಕೊತ್ತಂಬರಿ ಸೊಪ್ಪು, ಇದಿಷ್ಟು ಹಾಕಿ ಮತ್ತು ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀವಿ. ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿದ್ದೀವಿ, ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡಲ್ಲ ನಾವು. ಸೊ ಖಾರಕ್ಕೆ ಖಾರನೂ ಇರುತ್ತೆ, ರುಚಿ ಕೂಡ ಇರುತ್ತೆ, ಸಾರು ಕೂಡ ಟೇಸ್ಟಾಗಿರುತ್ತೆ. ಇದಕ್ಕೆ ಸ್ವಲ್ಪ ಗಸಗಸೆ ಹಾಕಿದಷ್ಟು ಇನ್ನೂ ಏನೋ ಒಂದು ರುಚಿ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಗಸಗಸೆನ ಬಳಸ್ಕೊಂಡ್ವಿ. ಕಂಪ್ಲೀಟಾಗಿ ಇದನ್ನು ಪೇಸ್ಟ್ ಮಾಡ್ಕೊಬೇಕು, ನುಣ್ಣಗೆ ಪೇಸ್ಟ್ ಆಗಬೇಕು. ಕಾಯಿ ಥರ ಸಿಗಬಾರ್ದು. ಆ ಥರ ನುಣ್ಣಗೆ ಪೇಸ್ಟ್ ಆದಾಗ ಮಾತ್ರ ನಾವು ಇದನ್ನು ಮೀನಿಗೆ ಮಿಕ್ಸ್ ಮಾಡಿದಾಗ ಹಿಡಿಯುತ್ತೆ ಮಸಾಲೆ ಎಲ್ಲನೂ. ಅರ್ಧಂಬರ್ಧ ರುಬ್ಬಿದಾಗ ಅದು ಕ್ಲೀನಾಗಿ ಹಿಡಿಯಲ್ಲ. ಸೊ ಇಲ್ಲ ಆಲ್ರೆಡಿ ಹಾಕ್ಕೊಂಡು ಇವಾಗ ಕ್ಲೀನ್ ಮಾಡಿ ಇಟ್ಕೊಂಡಿದ್ದು ಮೀನಿಗೆ ನಮ್ಮಮ್ಮ ಯೂಸ್ ಮಾಡ್ತಿದ್ದಾರೆ. ಒಂದು ಹಿಡಿಯಷ್ಟು ಉಪ್ಪನ್ನು ನಾವು ಸಪ್ರೇಟ್ ಸಾರಿಗೂ ಹಾಕೊಬೋದು. ಇಲ್ಲಿ ಯಾಕೆ ಹಾಕ್ಕೊತಿದ್ದೀವಿ ಅಂದರೆ ಮೀನಿಗೂ ಕೂಡ ಉಪ್ಪು ಇಳಿಬೇಕಲ್ವ ಅನ್ನೋ ಕಾರಣಕ್ಕೆ. ಅದ್ರ ಜೊತೆಗೆ ಚೂರು ಅರಿಶಿಣದ ಪುಡಿ. ನಾನು ಆಗಲೇ ಹೇಳ್ದಂಗೆ ಹುಣ್ಸೆಹಣ್ಣು ಎಷ್ಟು ಮಟ್ಟಿಗಿರುತ್ತೆ ಅಷ್ಟು ಮಟ್ಟಿಗೆ ರುಚಿ ಇರುತ್ತೆ. ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡ್ವಿ. ಎಣ್ಣೆ ಹಾಕಿದ ತಕ್ಷಣ ಆ ಹುಣ್ಸೆಹಣ್ಣಲ್ಲಿ ವೇಸ್ಟೇಜ್ ಏನೇನಿರುತ್ತೆ ಅದನ್ನು ತೆಗೆದು ಬರೀ ರಸ ಮಾತ್ರ ಹಾಕ್ಕೊಬೇಕು. ಬರೀ ರಸನ ಮಾತ್ರ ಹಾಕ್ಕೊಂಡಿರೋದಿಲ್ಲಿ. ಆ ಹುಣ್ಸೆಹಣ್ಣು ಇರುತ್ತೆ ಗೊತ್ತಾ, ಸಿಪ್ಪೆ ಎಲ್ಲ ಬರುತ್ತಲ್ವ, ಅದನ್ನು ತೆಗೆದು ಕಂಪ್ಲೀಟ್ ರಸನ ಹಾಕ್ಕೊಂಡಿರೋದು. ಫುಲ್ಲು ಗಟ್ಟಿ ಇರೋದು ರಸ. ಹುಳಿ ಇದ್ದಷ್ಟು ಮೀನಿನ ಸಾರು ರುಚಿ ಹೆಚ್ಚು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀವಿ. ಬರೀ ಕೈಯಲ್ಲೇ ಯಾಕೆ ಮಿಕ್ಸ್ ಮಾಡ್ತಿದ್ದೀವಿ ಅಂದರೆ ನಮಗೆ ಕಂಫರ್ಟಬಲ್, ಚೆನ್ನಾಗಿ ಇನ್ನು ಹಿಡಿಯುತ್ತೆ. ಬೇಕಾದ್ರೆ ಸೌಟ್ನ ಯೂಸ್ ಮಾಡಿ ಕೂಡ ಮಿಕ್ಸ್ ಮಾಡ್ಬೋದು. ಬಟ್ ಈ ಥರ ಮಾಡೋದ್ರಿಂದ ಒಂದು ಮೀನಿಂದ ಒಂದು ಪೀಸಲ್ಲಿ ಎಷ್ಟು ಮಸಾಲೆ ಬೇಕು ಅಷ್ಟು ಇಳಿಯುತ್ತೆ. ನಮಗದು ಗೊತ್ತಾಗುತ್ತೆ ಎಲ್ಲೆಲ್ಲಿ ಮಸಾಲೆ ಹಾಕಿದ್ದೀವಿಲ್ಲ ಅಂತ. ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಆ ನೀರನ್ನು ಕೂಡ, ಅಂದರೆ ಮಸಾಲೆ ಆಲ್ರೆಡಿ ಮಿಕ್ಕಿರುತ್ತಲ್ವ, ಸ್ವಲ್ಪ ಮಸಾಲೆ ಏನು ಜಾರಲ್ಲಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಅದನ್ನು ಈ ಮೀನಿಗೆ ಹಾಕ್ತಿದ್ದೀವಿ. ಇಷ್ಟೇ. ಇವಾಗ ನಾವು ಇದನ್ನು ಸ್ಟವ್ ಆನ್ ಮಾಡಿ ಇಡ್ತಿದ್ದೀವಿ. ಇಲ್ಲಿ ಒಂದು ಪಾಯಿಂಟ್ ಆ್ಯಡ್ ಮಾಡಬೇಕು, ಜಸ್ಟ್ ಫಾರ್ ಟಿಪ್. ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋ ಸ್ಟವ್ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು. ಅದು ಲಕ್ಷ್ಮೀ ಥರ ಅಂತಾರೆ, ಅದನ್ನು ಗಲೀಜಾಗಿ ಇಟ್ಕೊಬಾರ್ದು ಅಂತ. ಆಲ್ರೆಡಿ ಘಮ ಅಂತ ಸಾಂಬಾರು ರೆಡಿನೇ ಆಗಿತ್ತು. ಆಲ್ಮೋಸ್ಟ್ ಒಂದು 25-30 ಮಿನಿಟ್ಸ್ ಆದಮೇಲೆ ತೆಗ್ದಿದ್ದು. ಫುಲ್ ಗಟ್ಟಿ ಬರಬೇಕು ಸಾರು. ಇದು ಬೆಂದ ಮೇಲೆ ಫುಲ್ ಬೆಂದು ಕ್ಲೀನಾಗಿ ಬೆಂದಿತ್ತು. ಇದೆಲ್ಲ ಆಲ್ರೆಡಿ ತಿಂದಿರಲಿಲ್ಲ, ತೆಗ್ದಿದ್ದೀವಿ, ಅದಕ್ಕೆ ಈ ಥರ ಆಗಿದೆ. ಸಾರಲ್ಲೇ ಇದ್ದರೆ ಚೆನ್ನಾಗಿರಲ್ಲ ಅಂತ ಸಪ್ರೇಟ್ ಮಾಡಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.